ಕೆಸಮಳ್ಳಿ ಗ್ರಾಮ ಪಂಚಾಯಿತಿ ನೂತನ ಕಾರ್ಯಾಲಯ ಉದ್ಘಾಟಿಸಿದ ಶಾಸಕಿ ರೂಪಕಲಾ. ಕೆಸಮಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಗ್ರಾಮ ಪಂಚಾಯಿತಿಯ ನೂತನ ಕಾರ್ಯಾಲಯ ಹಾಗೂ ರಾಜೀವ್ ಗಾಂಧಿ ಸೇವಾ ಕೇಂದ್ರವನ್ನ ಶಾಸಕಿ ರೂಪಕಲಾ ಶಶಿಧರ್ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಹಳೆ ಗ್ರಾಮ ಪಂಚಾಯಿತಿ ಕಟ್ಟಡವು ಕಿರಿದಾಗಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿತ್ತು. ಈಗ ನರೇಗಾ ಯೋಜನೆ ಅಡಿಯಲ್ಲಿ 30 ಲಕ್ಷ ವೆಚ್ಚದಲ್ಲಿ ನೂತನ ಕಾರ್ಯಾಲಯವು ನಿರ್ಮಾಣವಾಗಿದೆ. ಈ ಕಾರ್ಯಾಲಯವು ಪಂಚಾಯಿತಿ ವ್ಯಾಪ್ತಿಯ ನಾಗರಿಕರಿಗೆ ದೇವಾಲಯವಿದ್ದಂತೆ. ಇಲ್ಲಿನ ಪಂಚಾಯಿತಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಸರ್ಕಾರದ ಸಕಲ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಸಮರ್ಪಕವಾಗಿ ತಲುಪಿಸಿ ದೇವಾಲಯದ ಪಾವಿತ್ರ್ಯತೆಯನ್ನ ಕಾಪಾಡಬೇಕೆಂದು ಕಿವಿಮಾತು ನುಡಿದರು. ಇನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಇತರೆ ಅನುದಾನವನ್ನ ಬಳಸಿಕೊಂಡು ಸುಸಜ್ಜಿತ ಕಟ್ಟಡವನ್ನ ನಿರ್ಮಿಸುವಲ್ಲಿ ಅಧ್ಯಕ್ಷರು ಸುನೀತಾ ಆನಂದ್ ರೆಡ್ಡಿ, ಪಿಡಿಒ ರಶ್ಮಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಕಾರ್ಯವೈಖರಿಯು ಎಲ್ಲರಿಗೂ ಮಾದರಿಯಾಗಲಿ ಎಂದು ಪ್ರಶಂಸಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಆಮು ಲಕ್ಷ್ಮೀನಾರಾಯಣ್, ಜಯಪ್ರಕಾಶ್ ನಾಯ್ಡು, ಎಪಿಎಂಸಿ ಅಧ್ಯಕ್ಷ ವಿಜಯರಾಘರೆಡ್ಡಿ, ಮಾಜಿ ಶಾಸಕ ಎಂ ನಾರಾಯಣಸ್ವಾಮಿ, ಇಒ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ಆನಂದ್ ರೆಡ್ಡಿ, ಉಪಾಧ್ಯಕ್ಷರಾದ ಅಂಜಲಿ ಪ್ರತಾಪ್, ಪಿಡಿಒಗಳಾದ ರಶ್ಮಿ, ವೈಶಾಲಿ, ಸತ್ಯವತಿ, ವಸಂತ್ ಕುಮಾರ್, ಎಜಾಜ್ ಪಾಷಾ, ಚಂದ್ರಕಲಾ, ಮಂಜುನಾಥ್, ಮುಖಂಡರಾದ ರಾಧಾಕೃಷ್ಣ ರೆಡ್ಡಿ, ಪದ್ಮನಾಭ ರೆಡ್ಡಿ, ಕೃಷ್ಣಮೂರ್ತಿ, ಚಂದ್ರಶೇಖರ್, ಅಪ್ಪಿ, ಶ್ರೀರಾಮ್ ರೆಡ್ಡಿ, ಗಂಗಾಧರ್, ರಾಜೇಂದ್ರ ರೆಡ್ಡಿ, ನರೇಂದ್ರ ರೆಡ್ಡಿ, ಅಯ್ಯಪ್ಪಲ್ಲಿ ಮಂಜುನಾಥ್, ವೆಂಕಟಾಚಲಪತಿ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. PU ಕಾಲೇಜ್ ಇಲ್ಲ ಅಂತ ಬಹಳ ಸಂಘಟನೆಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಈ ಜಾಗಕ್ಕೆ ನಾವು PU ಕಾಲೇಜ್ ಅನ್ನ ತರುವಂತ ಪ್ರಯತ್ನ ಮಾಡಿದೀವಿ, ಯಶಸ್ವಿ ಆಗಿದ್ದೀವಿ PU ಕಾಲೇಜ್ ತರಲಿಕ್ಕೆ. ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ ಇರ್ಲಿಲ್ಲ, ಮತ್ತೆ ನಾವು ಶಿಫ್ಟಿಂಗ್ ಅಲ್ಲಿ ಇಲ್ಲಿಗೆ ಒಂದು ಪೊಲೀಸ್ ಸ್ಟೇಷನ್, ಹೊಸ ಪೊಲೀಸ್ ಸ್ಟೇಷನ್ ಕೂಡ 2 ಕೋಟಿಯಲ್ಲಿ ಮಾಡುವಂತದ್ದು ವ್ಯವಸ್ಥಿತವಾಗಿ ಆಗಿದೆ. ಅದೇ ರೀತಿ ಹಂತವಾಗಿ ಹಾಸನಬಳ್ಳಿ ಕ್ಷೇತ್ರನ ಅಭಿವೃದ್ಧಿ ಮಾಡುವಂತದ್ರಲ್ಲಿ ನಾವು ಯಾವುದೇ ಒಂದು ಇಲಾಖೆನೂ ಕೂಡ ಇಲ್ಲಿ ಕೆಲಸ ಮಾಡ್ಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡಿದಾಗ ಮೊದಲಲ್ಲಿ ನಾವು ನಾಡಿ ಕಚೇರಿನ ಇಲ್ಲಿ ತರ್ತೀವಿ. ತದನಂತರ ದಿನಗಳಲ್ಲಿ ಪಂಚಾಯತಿ ಆಫೀಸ್ ನ ಇಲ್ಲಿ ಮಾಡ್ತಾರೆ. ಪಂಚಾಯತಿ ಆಫೀಸ್ ವಿಶೇಷತೆ ಏನಂದ್ರೆ, ಬರುವಂತ ದಿನಗಳಲ್ಲಿ ಪಂಚಾಯತಿ ಆಫೀಸ್ ಅಲ್ಲಿ ಏಕಾತಾದ ಏನು ಸಮಸ್ಯೆ ಇಷ್ಟು ದಿನ ಇರ್ತಾ ಇತ್ತು, ಇನ್ನು ಮುಂದೆ ಆ ಸಮಸ್ಯೆ ಬಗೆಹರಿಸಿ ಈ ಪಂಚಾಯತಿ ಆಫೀಸ್ ಅಲ್ಲಿ ಸರ್ಕಾರದ ಒಂದು ನಿರ್ಧಾರ, ಆದೇಶ ಕೂಡ ಆಗಿದೆ. ಏಕಾತಾನು ಕೂಡ ಪಂಚಾಯತಿಯಲ್ಲೇ ಮಾಡ್ಬೇಕು ಅನ್ನುವಂತ ಸರ್ಕಾರದ ಒಂದು ನಿಲುವು ಬಹಳ ವಿಶೇಷವಾಗಿದೆ. ಅದಾದ್ಮೇಲೆ ಇಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗೆ ಈ ESI ಕಾರ್ಡ್ ಮತ್ತೆ ಅವರಿಗೆ PF ಏನೇನು ಸೌಲಭ್ಯಗಳಿರುತ್ತೆ ಅವೆಲ್ಲ ವಿಶೇಷವಾಗಿರುವಂತ ಸೌಲಭ್ಯಗಳು ಇಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗೆ ಅವಕಾಶ ಆಗಿದೆ. ಇದು ಪಂಚಾಯತಿ ವ್ಯವಸ್ಥೆಯಲ್ಲಿ ಇದೊಂಥರ ಬದಲಾವಣೆ. ಅದ್ರ ಜೊತೆಯಲ್ಲಿ ಅವಕಾಶಗಳು ಕೂಡ ಅವರಿಗೆ ಒಳ್ಳೆ ಅವಕಾಶಗಳು ಸಿಕ್ಕಿದೆ. ಈ ಪಂಚಾಯತಿ ಕಟ್ಟಡ ಕಟ್ಟಲಿಕ್ಕೆ ಸರ್ಕಾರದಲ್ಲಿ ಅವರಿಗೆ ಅಂತ ಈ ಪಂಚಾಯತಿಗೆ ಒಂದ್ ಸ್ವಲ್ಪ ಅನುದಾನ ಇರುತ್ತೆ. ಒಂದು ಕಟ್ಟಡ ಕಟ್ಲಿಕ್ಕೆನೆ ಪಂಚಾಯತಿ ಕಟ್ಲಿಕ್ಕೆ ಇವರಿಗೆ ಒಂದು ಅನುದಾನ ಇರುತ್ತೆ, ಅದಕ್ಕೆ ತುಂಬಾ ಲಿಮಿಟ್ ಇರುತ್ತೆ. ಆಮೇಲೆ ಇವರು ನರೇಗಾ ಕಾರ್ಯಕ್ರಮದ ಯೋಜನೆನೂ ಉಪಯೋಗ ಮಾಡ್ಕೊಂಡು ಈ ಕಟ್ಟಡನ ಬಹಳ ಅನುಕೂಲ ಆಗುವಂಗೆ ಚೆನ್ನಾಗ್ ಕಟ್ಟಿದ್ದಾರೆ ಅನ್ನೋದಕ್ಕಿಂತ ಈ ಭಾಗದಲ್ಲಿರುವಂತ ರೈತರಿಗೆ, ಬಡವರಿಗೆ ಹತ್ರನೂ ಆಗ್ಬೇಕು. ಅವ್ರಿಗೆ ಏನಾದ್ರು ಸಮಸ್ಯೆಗಳು ಉಳ್ಕೊಂಡ್ ಬಂದ್ರೆ ಹತ್ರ ಕೂಡ ಆಗ್ಬೇಕು. ಆ ರೀತಿ ಯೋಗ್ಯವಾಗಿರುವಂತ ಕಟ್ಟಡ ಕಟ್ಟಿದರೆ. ಹಿಂದೆ ಇದ್ದಿದ್ದು ಬಹಳ ವರ್ಷಗಳ ಹಳೇದು. ಯಾವಾಗ ನೋಡಿದ್ರು ಆ ಪಂಚಾಯತಿಯಲ್ಲಿ ಅನಾನುಕೂಲನೇ ಜಾಸ್ತಿ ಇದೆ ಅಂತಾನೆ ಬರ್ತಾ ಇದ್ರು. ಇದು ಪಂಚಾಯತಿ ಅಂತ ನೋಡೋದಕ್ಕಿಂತ 10 ಹಳ್ಳಿಯ ಸಮಸ್ಯೆಗಳನ್ನ ಬಗೆಹರಿಸುವಂತ ದೇವಸ್ಥಾನವಾಗಿ ನೋಡ್ಬೇಕು ಅಂತ ನಾನು ಹೇಳ್ತೀನಿ. ಪಂಚಾಯತಿ ಕಟ್ಟಿರೋದೇ ವಿಶೇಷತೆ ಅಲ್ಲ, ಪಂಚಾಯತಿಗೆ ಯಾರೇ ಸಮಸ್ಯೆ ಹುಡ್ಕೊಂಡು ಬಂದಾಗ ಪಂಚಾಯತಿ ಸಮಸ್ಯೆಗಿಂತ ಅದನ್ನ ಅವ್ರ ಸಮಸ್ಯೆಗಳನ್ನ ಜವಾಬ್ದಾರಿಯಿಂದ ತಗೊಂಡು ಗಂಭೀರವಾಗಿ ನೋಡಿ ಅದನ್ನ ಒಂದು ದೇವಸ್ಥಾನ ತರ ಮಾಡ್ಬೇಕು. ಕಟ್ಟಡ ಕಟ್ಟಿದ ತಕ್ಷಣ ಅದು ದೇವಸ್ಥಾನ ಆಗಕ್ಕಾಗಲ್ಲ. ಅದಕ್ಕೆ ಆ ಪವಿತ್ರತೆನ ಕಾಪಾಡುವಂತವ್ರು ಮೆಂಬರ್ಸ್ ಆಗಿರ್ಬೋದು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ, ಅವ್ರ ವರ್ಕ್ ನಡವಳಿಕೆ, ಅದನ್ನ ಪವಿತ್ರತೆನ ಕಾಪಾಡು.
from